ಪ್ರಿಯ ವಿದ್ಯಾರ್ಥಿಗಳೇ, 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ಭಾಗ 2ರಲ್ಲಿ 3ನೇ ಅಧ್ಯಾಯ ಅಂದ್ರೆ ದತ್ತಾಂಶಗಳ ನಿರ್ವಹಣೆ. ಹಾಗಾದ್ರೆ ಈ ಅಧ್ಯಾಯದಲ್ಲಿ ಈಗ ನಾವೇನ್ ಮಾಡೋಣಪ್ಪ, ಅಭ್ಯಾಸ 3.2 ಅನ್ನ ಬಿಡಿಸೋಣ. ಈ ಅಭ್ಯಾಸದಲ್ಲಿ ಯಾವ ರೀತಿಯಾದಂತ ಸಮಸ್ಯೆಗಳು ಬರ್ತಾವಂದ್ರ ಪೈ ನಕ್ಷೆಗೆ ಸಂಬಂಧಿಸಿದಂತ ಸಮಸ್ಯೆಗಳನ್ನ ನಾವ್ ಇಲ್ಲಿ ಏನ್ ಮಾಡ್ಬೇಕಾಗುತ್ತ, ಬಿಡಿಸ್ಬೇಕಾಗುತ್ತ. ಹಾಗಾದ್ರೆ ಪೈ ನಕ್ಷೆ ಅಂದ್ರೆ ಏನಪ್ಪಾ? ಪೈ ನಕ್ಷೆ ಅಂದ್ರ ಒಂದು ವೃತ್ತಾಕಾರದ ಪೂರ್ಣ ವೃತ್ತ ಇರ್ತೈತಿ, ಹೌದಾ? ದುಂಡಗಿದ್ರನ ಅದನ್ನ ಏನಂತೀರಿ ನೀವು? ವೃತ್ತ ಅಂತೀವಿ. ಈ ಪೂರ್ಣವಾಗಿರುವಂತ ಒಂದು ವೃತ್ತದಾಗ ಅದ್ರ ಭಾಗಗಳ ನಡುವಿನ ಸಂಬಂಧವನ್ನ ತೋರ್ಸೋದಕ್ಕ ನಾವು ಪೈ ನಕ್ಷೆ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಇದೊಂದು ಕಲರ್ ಐತಿ, ಇದೊಂದ್ ಕಲರ್ ಐತಿ, ಬೇರೆ ಬೇರೆ ಕಲರ್ ಅದಾವನೇ ಇಲ್ಲ. ಇಲ್ಲಿ ಪ್ರತಿಯೊಂದು ಕಲರ್ ಏನ್ ಮಾಡ್ತೈತಿ? ಒಂದೊಂದರ ಅರ್ಥ ಸೂಚಿಸ್ತೈತಿ. ಒಂದೊಂದಕ್ಕೂ ಏನದವಪ್ಪ? ಇವು ಸಂಬಂಧಗಳದಾವು. ಈ ರೀತಿ ಸಂಬಂಧಗಳನ್ನ ಸೂಚಿಸುವ ನಕ್ಷೆಯನ್ನ ನಾವು ಪೈ ನಕ್ಷೆ ಅಂತ ಕರಿತೀವಿ. ಅದು ಯಾವ ರೀತಿಯಾಗಿರ್ಬೇಕು? ವೃತ್ತಾಕಾರವಾಗಿರ್ಬೇಕು. ಇಲ್ಲಿ ನೋಡ್ರಿ, ವೃತ್ತಾಕಾರದ ನಕ್ಷೆಗೆ ನಾವು ಪೈ ನಕ್ಷೆ ಅಂತ ಕರಿತೀವಿ. ತಿಳಿತಲ್ವಾ? ಈಗ ನಾವೇನ್ ಮಾಡೋಣ, ಅಭ್ಯಾಸವನ್ನ ಬಿಡಿಸೋಣ. ಹಾಗಾದ್ರೆ ಅಭ್ಯಾಸ 3.2 ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡ್ರಿ. ಒಂದು ಗುಂಪಿನ ಯುವ ಜನರಿಗೆ ಯಾವ ರೀತಿಯ ಸಂಗೀತವಿಷ್ಟ ಎಂಬುದರ ಬಗ್ಗೆ ಒಂದು ಸಮೀಕ್ಷೆ ಮಾಡಲಾಯಿತು. ನೋಡ್ರಪ್ಪ, ಒಂದು ಗುಂಪು, ಆ ಗುಂಪಿನಾಗ ಯುವ ಜನರಿಗೆ ಸಂಗೀತ ಯಾವ ರೀತಿಯಾದಂತ ಸಂಗೀತ ಇಷ್ಟ ಅನ್ನೋದನ್ನ ಏನ್ ಮಾಡಿದ್ರು? ಸಮೀಕ್ಷೆ ಮಾಡಿದ್ರು. ಪಕ್ಕದ ಪೈ ಚಾರ್ಟ್ ಈ ಸಮೀಕ್ಷೆಯ ಫಲಿತಾಂಶಗಳನ್ನ ತೋರಿಸುತ್ತೆ. ಇಲ್ಲಿ ನೋಡ್ರಿ, ಇಲ್ಲದಾವ ಒಂದು ಪೂರ್ಣ ವೃತ್ತ ಐತಿ, ಇಲ್ಲೇ ಬೇರೆ ಬೇರೆ ರೀತಿಯಾದಂತ ಸಂಗೀತ ಅದಾವ. ಈ ಕಲರ್ 40% ಇದ್ದಿದ್ದು ಸುಗಮ ಸಂಗೀತ, ಇದು ಅರೆ ಶಾಸ್ತ್ರೀಯ. 10% ಶಾಸ್ತ್ರೀಯ. ಪರ್ಪಲ್ ಕಲರ್ ಐತಿ ನೋಡ್ರಿ, 30%, ಇದೇನ್ಪಾ? ಜಾನಪದ. ಈ ರೀತಿಯಾಗಿ ಯುವ ಜನರಿಗೆ ಸಂಗೀತ ಇಷ್ಟ ಐತಿ. ಹಾಗಾದ್ರೆ ಈ ಪೈ ಚಾರ್ಟ್ ಆಧಾರದ ಮೇಲೆ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿ. ಈ ಕೆಳಗಿನ ಪ್ರಶ್ನೆಗಳಿಗೆ ನಾವೇನ್ ಮಾಡ್ಬೇಕಪ್ಪ? ಉತ್ತರಿಸ್ಬೇಕು. ಹಾಗಾದ್ರೆ ಮೊದಲನೇ ಪ್ರಶ್ನೆ ನೋಡ್ರಿ, ಏನೈತಿ? 20% ಜನರು ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಟ್ರ. ಏನು? 20% ಜನರು ಏನಪ್ಪಾ? ಶಾಸ್ತ್ರೀಯ ಸಂಗೀತವನ್ನ ಇಷ್ಟಪಟ್ಟರೆ ಒಟ್ಟು ಎಷ್ಟು ಜನರು ಸಮೀಕ್ಷೆ ಮಾಡಲಾಯಿತು? 20% ಜನ ಏನ್ ಮಾಡ್ತಾರ? ಶಾಸ್ತ್ರೀಯ ಸಂಗೀತವನ್ನ ಇಷ್ಟ ಪಡ್ತಾರ. ಹಂಗಂದ್ರೆ ಎಷ್ಟು ಜನರು ಸಮೀಕ್ಷೆ ಮಾಡಿದ್ರು ಅನ್ನೋದನ್ನ ನಾವೇನ್ ಮಾಡ್ಬೇಕು? ಇಲ್ಲಿ ಕಂಡು ಹಿಡಿಬೇಕು. ಹಾಗಾದ್ರೆ ನೋಡ್ರಿ, 20%, ಹೌದಾಪ? ಇದನ್ನ ಹೆಂಗ್ ಬರಿತೀರಿ? 10% ನೋಡ್ರಿ, ಪ್ರಶ್ನೆ ಅರ್ಥ ಮಾಡ್ಕೊರಿ. 10% ಅಂದ್ರ 20 ಜನರನ್ನ ಏನ್ ಮಾಡತ್ತಪ್ಪ? ಇದು ಸೂಚಿಸುತ್ತ. 10% ಅಂದ್ರ 20 ಜನರನ್ನ ಪ್ರತಿನಿಧಿಸುತ್ತ. ಹಾಗಾದ್ರೆ 20% ಅಂದ್ರ ಕಂಡಿಡಿನ? 20/10 × 100. ಹೌದಪ್ಪ? ಇವಾಗ ಏನ್ ಮಾಡ್ತೀರಿ? ಇದೊಂದು ಪೂಜಿ, ಇದೊಂದು ಪೂಜಿ. 100 200. ಹಾಗಾದ್ರೆ ಎಷ್ಟು ಜನರ ಸಮೀಕ್ಷೆ ಮಾಡಿದ್ರಪ್ಪ? ಇಲ್ಲಿ 200 ಜನರ ಸಮೀಕ್ಷೆಯನ್ನ ಮಾಡಿದ್ರು. ಅವಾಗ ಏನಾತು? 20% ಜನರಿಗೆ ಶಾಸ್ತ್ರೀಯ ಸಂಗೀತ ಇಷ್ಟ ಆತು. ಈ 20% ಒಳಗೆ ಎಷ್ಟು ಜನ ಇದ್ರ? 200 ಜನ ಇದ್ರು. ತಿಳಿತಲ್ವಾ? ಗರಿಷ್ಠ ಜನ ಇಷ್ಟಪಡುವ ಸಂಗೀತದ ಪ್ರಕಾರ ಯಾವ್ದು? ಇಲ್ಲಿ ಬಾಳ ಮಂದಿ ಯಾವ ಸಂಗೀತ ಇಷ್ಟಪಡ್ತಾರಪ್ಪ? ನೋಡ್ರಿ, ಯಾವ್ದು ಜಾಸ್ತಿ ಐತಲ್ಲ ಅದು. ಇದು ಎಷ್ಟೈತಿ? 40 ಐತಿ, 20 ಐತಿ, 40 ಐತಿ, 30 ಐತಿ. ಅತಿ ದೊಡ್ಡದ ಯಾವಪ್ಪ? 40%. 40% ಇರೋದು ಯಾವ್ದು? ಸುಗಮ ಸಂಗೀತ. ತಿಳಿತಲ್ವಾ? ಯಾವ ರೀತಿ ನಾವು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಬೇಕಂತ ಹೇಳಿ? ಡೈರೆಕ್ಟ್ ಕನ್ನಡಿ ಮುಂದೆ ಇರ್ತೈತಪ್ಪ, ಅದನ್ನ ನೋಡಿ ಏನ್ ಮಾಡ್ಬೇಕು? ಆನ್ಸರ್ ಮಾಡ್ಬೇಕು. ಪ್ರಶ್ನೆಗಳನ್ನ ನೋಡ್ರಿ, ಆನ್ಸರ್ ಮಾಡ್ರಿ. ನೆಕ್ಸ್ಟ್, ಒಂದು ಕ್ಯಾಸೆಟ್ ಸಂಸ್ಥೆ 1000 ಸಿಡಿಗಳನ್ನ ಉತ್ಪಾದಿಸಿದ್ರೆ ಪ್ರತಿ ಪ್ರಕಾರದ ಎಷ್ಟು ಸಿಡಿಗಳನ್ನ ಅವರು ಉತ್ಪಾದಿಸ್ಬೇಕು? ನೋಡ್ರಿ, ಸುಗಮ ಸಂಗೀತ ಎಷ್ಟು % ಇತ್ತು ಪ್ರಶ್ನೆ ಒಳಗ? 40% ಇತ್ತು. ಹೌದಪ್ಪ? ಮೊದಲ ಸುಗಮ ಸಂಗೀತ ತಗೊಂಡ್ರಿ. ಸುಗಮ ಸಂಗೀತ ಎಷ್ಟು % ಇತ್ತು? 40% ಇತ್ತು. 40/100. ಹೌದಾ? 40%, 40/100 ಎಷ್ಟು ಸಿಡಿ? 1000 ಸಿಡಿ. ಹಂಗಂದ್ರ ಇಂಟು 1000. ಹೌದನ್ಪ? ಇವೆರಡು ಪೂಜಿ, ಇವೆರಡು ಪೂಜಿ. 40 × 10 ಅಂದ್ರೆ ಎಷ್ಟಪ್ಪ? 40 400. ಹೌದಾ? ಮತ್ತ ಸುಗಮ ಸಂಗೀತದ್ದು ಎಷ್ಟು ಮಾಡ್ಬೇಕಪ್ಪ? ಅವರು 400 ಮಾಡ್ಬೇಕು. ಶಾಸ್ತ್ರೀಯ ಒಂದು ಅರೆ ಶಾಸ್ತ್ರೀಯ ಐತಿ, ಇನ್ನೊಂದ್ ಏನೈತಪ್ಪ? ಶಾಸ್ತ್ರೀಯ ಐತಿ. ಅರೆ ಶಾಸ್ತ್ರೀಯ ಎಷ್ಟು ನೋಡ್ರಿ? 20%.
ಅರೆಶಾಸ್ತ್ರೀಯ ಎಷ್ಟಪ್ಪ 20%. ಹಂಗಂದ್ರೆ ಏನ್ ಮಾಡ್ಬೇಕು ಹೇಳ್ರಿ, 20/100. 20/100 ಇಂಟು 1,000. ಹೌದಪ್ಪ, ಇವೆರಡು ಪೂಜಿ 20 200. ಅರೆಶಾಸ್ತ್ರೀಯದು 200 CD ಮಾಡ್ಬೇಕು. ಮತ್ತ ಶಾಸ್ತ್ರೀಯದು ಎಷ್ಟು CD ಮಾಡ್ಬೇಕು ನೋಡ್ರಿ. ಶಾಸ್ತ್ರೀಯ ಎಷ್ಟು % ಐತಿ, 10% ಐತಿ. ಹಾಗಾದ್ರೆ 10/100 ಇಂಟು 1,000. ಇಲ್ಲಿ ಕೂಡ ಇವೆರಡು 0 10 100. ಶಾಸ್ತ್ರೀಯ ಸಂಗೀತದ ಸಿಡಿಗಳನ್ನು ಕೂಡ ಏನ್ ಮಾಡ್ಬೇಕು, 100 ಮಾಡ್ಬೇಕು. ಹಾಗಾದ್ರೆ ಜಾನಪದ ಎಷ್ಟೈತಿ, ಅದು 30% ಐತಿ. ಜಾನಪದ ಎಷ್ಟೈತಿ, 30% ಐತಿ. ಹಾಗಾದ್ರೆ 30/100 ಇಂಟು 1,000. ಹೌದಪ್ಪ, ಲಾಸ್ಟ್ ಪೈ ಚಾರ್ಟ್ ಇತ್ತಲ್ಲ ಅದರ ಮ್ಯಾಗನ ಇದು 3ನೇ ಪ್ರಶ್ನೆ. ಇವೆರಡು 0 30 300. ನೋಡ್ರಿ, ಒಟ್ಟ 1,000 CD, 400 200 600 600 100 700 700 300 1,000. ಟೋಟಲ್ 1,000 CDಗಳನ್ನು ಉತ್ಪಾದಿಸ್ಬೇಕು. ಆದ್ರೆ ಎಷ್ಟೆಷ್ಟಂದ್ರ ಸುಗಮ ಸಂಗೀತ 400 CD, ಅರೆಶಾಸ್ತ್ರೀಯ ಸಂಗೀತ 200 CD, ಶಾಸ್ತ್ರೀಯ ಸಂಗೀತ 100 CD, ಜಾನಪದ 300 CDಗಳನ್ನ ಅವ್ರು ಏನ್ ಮಾಡ್ಬೇಕಪ್ಪ, ರೆಡಿ ಮಾಡ್ಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ, 2ನೇ ಪ್ರಶ್ನೆ ಏನೈತೆ ಅಂದ್ರ 360 ಜನರ ಒಂದು ಗುಂಪಿಗೆ ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆ ಈ 3ರಲ್ಲಿ ಇವರ ಇಷ್ಟದ ಋತುವಿನ ಬಗ್ಗೆ ಕೇಳಲಾಯಿತು. ಇಲ್ಲೇನಿತ್ತು, 3 ಕಾಲಗಳನ್ನ ಕೊಟ್ಟಿದ್ರು. ಅವರ ಇಷ್ಟದ ಬಗ್ಗೆ ಇಲ್ಲೇನ್ ಮಾಡತ್ತಿದ್ವಿ, ಕೇಳಬೇಕು. ಇಲ್ಲಿ ನೋಡ್ರಿಪ್ಪ, ಯಾವ ಋತುವಿನ ಅತ್ಯಂತ ಹೆಚ್ಚು ಮತ ಲಭಿಸಿತು. ಇಲ್ಲಿ ನೋಡ್ರಿ, ಋತುಗಳದಾವ್, ಬೇಸಿಗೆ, ಮಳೆಗಾಲ, ಚಳಿಗಾಲ. ಮತಗಳ ಸಂಖ್ಯೆ 900 120 150. ಹಾಗಾದ್ರೆ ಯಾವ ಕಾಲದಾಗ ಅತಿ ಹೆಚ್ಚು ಮತ ಐತಿ, 90 120 150. ದೊಡ್ಡದು ಯಾವ್ದು, 150. ಹಾಗಾದ್ರೆ ಇಲ್ಲಿ ಏನ್ ಬರಿಬೇಕು ನಾವು, ಚಳಿಗಾಲ ಅಂತ ಬರಿಬೇಕು. ನೆಕ್ಸ್ಟ್, ಪೈ ಚಾರ್ಟ್ನ ಪ್ರತಿ ಖಂಡದ ಕೋನವನ್ನ ಕಂಡು ಹಿಡಿಯಿರಿ. ಇಲ್ಲಿ ನಾವೇನ್ ಮಾಡ್ಬೇಕಪ್ಪ, ಆ ಪೈ ಚಾರ್ಟಿಗೆ ಒಂದು ಕೋನವನ್ನ ಕಂಡು ಹಿಡಿಬೇಕು. ಹಾಗಾದ್ರೆ ಬೇಸಿಗೆ ಋತುವಿನ ಕೇಂದ್ರೀಯ ಕೋನ, ಬೇಸಿಗೆ ಋತು ಎಷ್ಟೈತಪ್ಪ, 90 ಐತಿ. ಹೌದಾ, ಒಂದು ಕೇಂದ್ರೀಯ ಕೋನ, ಒಂದು ವೃತ್ತ ಎಷ್ಟಿರ್ತೈತಿ, 360 ಡಿಗ್ರಿ. ಹೌದಾ, ಇಂಟು 360. ಇಲ್ಲಿ ನೋಡ್ರಿ, 360 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತ. ಉಳಿತೆಷ್ಟು, 90 ಡಿಗ್ರಿ. 90 ಡಿಗ್ರಿ ಏನಪ್ಪ, ಇದು ಬೇಸಿಗೆಗಾಲ ಇದು. ಹೌದಾ, ನೆಕ್ಸ್ಟ್ ಮಳೆಗಾಲ ಋತುವಿನ ಕೇಂದ್ರೀಯ ಕೋನ. ಮಳೆಗಾಲದ ಋತುವಿನ ಕೇಂದ್ರೀಯ ಕೋನ ಎಷ್ಟೈತಿ, 120 ಡಿವೈಡೆಡ್ ಬೈ 360 ಇಂಟು 360. ಹೌದಪ್ಪ, ಎಷ್ಟು ಉಳಿತು, ಮತ್ತು 120 ಡಿಗ್ರಿನ ಉಳಿತು. ಇದೇನಿದು, ಮಳೆಗಾಲದ ಕೇಂದ್ರೀಯ ಕೋನ. ಈ ಅಳತೆಗಳ ಮೇಲೆ ನಾವೇನ್ ಮಾಡ್ಬೇಕಪ್ಪ, ಪೈ ನಕ್ಷೆಯನ್ನ ರಚಿಸ್ಬೇಕಾಗತ್ತ. ಚಳಿಗಾಲ ಋತುವಿನ ಕೇಂದ್ರೀಯ ಕೋನ 150. ಹೌದಾ, 360 ಮತ್ತೆ ಇಲ್ಲಿ ಕ್ಯಾನ್ಸಲ್ ಆಗಿ ಏನ್ ಉಳಿತು, 150 ಡಿಗ್ರಿ ಉಳಿತು. ಇದು ಚಳಿಗಾಲದ ಕೇಂದ್ರೀಯ ಕೋನ. ಇವುಗಳನ್ನ ಆಧಾರವಾಗಿ ಇಟ್ಕೊಂಡು ನಾವೇನ್ ಮಾಡ್ಬೇಕು, ಪೈ ನಕ್ಷೆಯನ್ನ ರಚಿಸ್ಬೇಕು. ನೋಡ್ರಿ, ಪೈ ನಕ್ಷೆ ಯಾವ ರೀತಿ ಐತಿ, ಇಲ್ಲ ಐತಿ ನೋಡ್ರಿ. ಇದು ಏನ್ಪ, ಇದು ಬೇಸಿಗೆಗಾಲ. ಬೇಸಿಗೆಗಾಲ ಎಷ್ಟೈತಪ್ಪ, 90 ಡಿಗ್ರಿ ಐತಿ. ಹೌದಾ, ಲಂಬ ಕೋನವಾಗೈತಿನಿ ಇಲ್ಲ. ಇದು ಬೇಸಿಗೆಗಾಲ 90 ಡಿಗ್ರಿ ಕೇಂದ್ರೀಯ ಕೋನವನ್ನ ಹೊಂದಿದೆ. ನೆಕ್ಸ್ಟ್ ನೋಡ್ರಿಪ್ಪ, ಇದು ಯಾವ್ದ, ಮಳೆಗಾಲ. ಮಳೆಗಾಲ ಎಷ್ಟೈತಪ್ಪ, 120 ಡಿಗ್ರಿ. ಹೌದಪ್ಪ, ಚಳಿಗಾಲ ಎಷ್ಟೈತಿ, 150 ಡಿಗ್ರಿ. ಈ ರೀತಿಯಾಗಿ ನಾವೇನ್ ಮಾಡ್ಬೇಕಪ್ಪ, ಕೋನವನ್ನ ರಚಿಸ್ಬೇಕು. ಇಲ್ಲೇ ಬರಿಬೇಕು ಇವನ್ನ, ತಿಳಿತಾ. ಇದು ಕೇಂದ್ರ ಬಿಂದುವಾಗಿಟ್ಕೊಂಡು ಕೋನ ಮಾಪಕವನ್ನ ತಗೊಂಡು ಏನ್ ಮಾಡ್ರಿ, ರಚಿಸ್ರಿ. ತಿಳಿತಲ್ವಾ. ನೆಕ್ಸ್ಟ್ 3ನೇ ಪ್ರಶ್ನೆ ನೋಡ್ರಿ, ಕೆಳಗಿನ ಮಾಹಿತಿಗೆ ಪೈ ಚಾರ್ಟ್ ಅನ್ನು ಬರೆಯಿರಿ. ವಿವಿಧ ಜನರು ಇಷ್ಟಪಡುವ ಬಣ್ಣಗಳನ್ನ ಕೆಳಗೆ ಕಾಣಿಸಿದೆ. ವೃತ್ತದಲ್ಲಿ ಪ್ರತಿ ಖಂಡದ ಭಾಗ ಎಷ್ಟಿರಬೇಕೆಂದು ಕಂಡು ಹಿಡಿಯಿರಿ. ಇಲ್ಲಿ ನೋಡ್ರಿ, ಬಣ್ಣಗಳ ಕೊಟ್ಟಾರ, ಮತ್ತ ಜನರ ಸಂಖ್ಯೆ ಕೊಟ್ಟಾರ. ಹೌದಪ್ಪ, ಬಣ್ಣಗಳು ಯಾವ್ಯಾವು, ನೀಲಿ, ಹಸಿರು, ಹಳದಿ ಮತ್ತ ಕೆಂಪು
ಕೊಟ್ಟಾರ. 4 ತರದ ಬಣ್ಣಗಳನ್ನ ಕೊಟ್ರ. ಆ ಜನರು ಎಷ್ಟು ಇಷ್ಟ ಪಡ್ತಾರ ಅನ್ನೋದನ್ನು ಕೊಟ್ರ. ಹೌದಾ? ನೀಲಿ ಬಣ್ಣವನ್ನ 18 ಜನ ಇಷ್ಟಪಡ್ತಾರ. ಹಸಿರು ಬಣ್ಣವನ್ನ 9 ಜನ, ಕೆಂಪು ಬಣ್ಣವನ್ನ 6 ಜನ ಇಷ್ಟಪಡ್ತಾರ, ಹಳದಿ ಬಣ್ಣವನ್ನ 3 ಜನ ಇಷ್ಟಪಡ್ತಾರ. ಒಟ್ಟ ಎಷ್ಟು ಜನರು ಅದಾರಪ್ಪ? 36 ಜನರು ಇಲ್ಲಿ ಏನ್ ಮಾಡ್ಯಾರ ಅದಾರ. ಹಾಗಾದ್ರೆ ಇಲ್ಲಿ ಪೈ ಚಾಟನ ರಚನೆ ಮಾಡ್ಬೇಕು. ಆ ಪೈ ಚಾಟಿಗೆ ಪ್ರತಿ ಖಂಡದ ಭಾಗ ಎಷ್ಟಿರ್ಬೇಕು ಅದನ್ನ ನಾವೇನ್ ಮಾಡ್ಬೇಕಿಲ್ಲಿ ಕಂಡುಹಿಡಿಬೇಕು. ಒಟ್ಟು ಎಷ್ಟಪ್ಪ? 36. ಹೌದಾ? ಇದು ಯಾವ ಬಣ್ಣ? ಮೊನ್ನೆಕ ನೀಲಿ ಬಣ್ಣ ಕಂಡುಹಿಡೀನ್ರಿ. ನೀಲಿ ಬಣ್ಣವನ್ನ ಎಷ್ಟು ಜನ ಇಷ್ಟಪಡ್ತಾರಪ್ಪ? ನೀಲಿ ಬಣ್ಣವನ್ನ 18 ಜನ ಏನ್ ಮಾಡ್ತಾರ? ಇಷ್ಟಪಡ್ತಾರ. ಹಾಗಾದ್ರೆ ನಾವೇನ್ ಮಾಡ್ಬೇಕು ಹೇಳ್ರಿ? 18 ಡಿವೈಡೆಡ್ ಬೈ ಎಷ್ಟು ಮಂದಿಯಾಗ 18 ಜನ? 36 ಜನದೊಳಗ 18 ಮಂದಿ ಏನ್ ಮಾಡ್ತಾರ? ನೀಲಿ ಬಣ್ಣವನ್ನ ಇಷ್ಟಪಡ್ತಾರ. ಇದನ್ನ 18 ಒಂದ್ಲೆ 18 ಹೇಳಿ. ಹೌದಪ್ಪ? ವೃತ್ತದ ಎಷ್ಟು ಭಾಗ? 1/2 ಭಾಗ. ವೃತ್ತದ 1/2 ಭಾಗ ಏನಾಗಿರ್ತೈತಪ್ಪ? ನೀಲಿ ಬಣ್ಣ ಆಗಿರ್ತೈತಿ. ನೆಕ್ಸ್ಟ್ ಹಸಿರು ಬಣ್ಣವನ್ನ ಎಷ್ಟು ಜನ ಇಷ್ಟಪಡ್ತಾರ? 9 ಜನ. ಇದನ್ನ ಹೆಂಗ್ ಬರಿತೀರಪ್ಪ? 9 ಡಿವೈಡೆಡ್ ಬೈ 36. ಹೌದಪ್ಪ? 9 ಒಂದ್ಲೆ 9 ನಾಲ್ಕಲೆ. ಇದು ಎಷ್ಟು? 1/4 ಭಾಗ. ಹೌದಪ್ಪ? ನೆಕ್ಸ್ಟ್ ಕೆಂಪು ಬಣ್ಣವನ್ನ ಎಷ್ಟು ಜನ ಇಷ್ಟಪಡ್ತಾರ? 6 ಜನ. ಇದನ್ನ ಯಾವ ರೀತಿ ಬರ್ತೀರಿ? 6 ಡಿವೈಡೆಡ್ ಬೈ 36. ಹೌದಾ? 6 ಒಂದ್ಲೆ 6 1/6 ವೃತ್ತದ ಭಾಗ ಕೆಂಪು ಬಣ್ಣವನ್ನ ಇಷ್ಟಪಡ್ತಾರ ಅಂತ ನಾವೇನ್ ಮಾಡ್ಬೇಕಿಲ್ಲಿ ತೋರಿಸ್ಬೇಕು. ನೆಕ್ಸ್ಟ್ ಹಳದಿ ಬಣ್ಣವನ್ನ ನೋಡ್ರಿಪ್ಪ, 3 ಜನ. ಹಳದಿ ಬಣ್ಣವನ್ನ ಎಷ್ಟು ಜನ? 3 ಜನ. ಹಂಗಂದ್ರೆ 3 ಡಿವೈಡೆಡ್ ಬೈ 36. 3 ಒಂದ್ಲೆ 3 ಏಳೆ ಅಂದ್ರೆ 1/12 ವೃತ್ತದ ಭಾಗ. ಇವಾಗ ಏನ್ ಮಾಡ್ಬೇಕು ನಾವು? ಕೇಂದ್ರೀಯ ಕೋನವನ್ನ ಕಂಡುಹಿಡಿಬೇಕು. ಏನ? ಕೇಂದ್ರೀಯ ಕೋನ ಎಷ್ಟು ಜನ ಇಷ್ಟಪಡ್ತಿದ್ರು ಅನ್ನೋದು, ಎಷ್ಟು ಭಾಗ ಅನ್ನೋದು ಗೊತ್ತಾತು. ಹೌದಾ? ಇವಾಗ ಏನ್ ಮಾಡ್ಬೇಕು? ಕೇಂದ್ರೀಯ ಕೋನವನ್ನ ಕಂಡುಹಿಡಿಬೇಕು. ಲಾಸ್ಟ್ ಟೈಮ್ ಆಗಲೇ ಪ್ರಶ್ನೆಯೊಳಗೆ ಕಂಡುಹಿಡಿದ್ವಲ್ಲ ಆ ರೀತಿ. ಹೆಂಗ? 360 ಡಿಗ್ರಿ ವೃತ್ತ ಇರ್ತೈತಿ ಅಪ್ಪ. 1/2 ಇಂಟು 360. ನಾ ಮತ್ ಬರೆಯುವುದಿಲ್ಲ. ನೀಲಿ ಹಸಿರು ಅಂತ ಪರ್ಟಿಕ್ಯುಲರ್ ಆಗಿ ಹೇಳುದಿಲ್ಲ, ನಿಮ್ಗೆ ಗೊತ್ತಾಗುತ್ತಲ್ಲ. 1/2 ಇದ್ರೆ ನೀಲಿ, 1/4 ಇದ್ರೆ ಹಸಿರು, 1/6 ಇದ್ರೆ ಕೆಂಪು, 1/12 ಇದ್ರೆ ಹಳದಿ ಬಣ್ಣ ಅಂತ ಗುರ್ತಾ ಹಿಡಿಬೇಕು. ಇಲ್ಲಿ 1/2 ಇಂಟು 360. 2 ಒಂದ್ಲೆ 280 ಕಡತ ಹೋಗ್ಬಿಡ್ತೈತಿ. ಅಂದ್ರ 180 ಡಿಗ್ರಿ ಏನಿರ್ತಿಲ್ಲ ನೀಲಿ ಬಣ್ಣ ಇರ್ತ. ಬೇಕಂದ್ರೆ ಶಾರ್ಟ್ ಆಗಿ ಬರ್ಲೆ ನೀಲಿ. ನೆಕ್ಸ್ಟ್ ಇನ್ನೊಂದು ಎಷ್ಟೈತಪ್ಪ? 1/4 ಐತಿ. 1/4 ಇಂಟು 360. 9 ನಾಲ್ಕಲೆ 36. 9 ನಾಲ್ಕಲೆ ಎಷ್ಟು? 36 ಅಂದ್ರೆ 90 ಡಿಗ್ರಿ. 90 ಡಿಗ್ರಿ ಏನಪ್ಪ ಇದು? ಹಸಿರು ಬಣ್ಣ. ಹೌದಾ ಇಲ್ಲ? ನೆಕ್ಸ್ಟ್ 1/6. 1/6 ಇಂಟು 360. 6 36. 60 ಡಿಗ್ರಿ. 60 ಡಿಗ್ರಿ ಏನು? ಕೆಂಪು ಬಣ್ಣ. ಇದೇನಿದು? ಕೆಂಪು. ನೆಕ್ಸ್ಟ್ ಬರುವಂತದ್ದು ಹಳದಿ. ಅದನ್ನ ಎಷ್ಟು ಜನ? 1/12. 1/12 ಇಂಟು 1/12 ಇಂಟು 360 ಡಿಗ್ರಿ. 12 ಮೂರ್ಲೆ 36. ಹೌದಿಲ್ಲ? 30 ಡಿಗ್ರಿ ಏನ್ ಮಾಡ್ತಾರಪ್ಪ ಇಲ್ಲಿ? ಹಳದಿ ಬಣ್ಣವನ್ನ ಇಷ್ಟಪಡ್ತಾರ. ಇವಾಗ ಈ ಕೋನಗಳನ್ನ ಆಧಾರವಾಗಿಟ್ಕೊಂಡು ನಾವೇನ್ ಮಾಡ್ಬೇಕು? ಕೇಂದ್ರೀಯ ಕೋನವನ್ನ ಅಂದ್ರೆ ಈ ಕೋನಗಳನ್ನ ನಾವು ಆಧಾರವಾಗಿಟ್ಕೊಂಡು ಒಂದು ಪೈ ನಕ್ಷೆಯನ್ನ ರಚಿಸ್ಬೇಕು. ನೀಲಿ ಬಣ್ಣ 180 ಡಿಗ್ರಿ, 90 ಡಿಗ್ರಿ ಹಸಿರು ಬಣ್ಣ, 60 ಡಿಗ್ರಿ ಕೆಂಪು ಬಣ್ಣ, 30 ಡಿಗ್ರಿ ಹಳದಿ ಬಣ್ಣವಾಗಿ ನಾವೇನ್ ಮಾಡ್ಬೇಕು? ಪೈ ನಕ್ಷೆಯನ್ನ ರಚಿಸ್ಬೇಕು. ಇಲ್ಲಿ ನೋಡ್ರಿ ಐತಿ. ಇದು ನೀಲಿ, ಹಸಿರು, ಕೆಂಪು, ಹಳದಿ. ಈ ರೀತಿಯಾಗಿ ನಾವೇನ್ ಮಾಡ್ಬೇಕಪ್ಪ? ಇಲ್ಲಿ ಕೋನವನ್ನ ರಚಿಸ್ಬೇಕಾಗತ್ತ. ಗೊತ್ತಾತಲ್ಲ?